ಸೊ ಸ್ಟೂಡೆಂಟ್ಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಫಸ್ಟ್ ಪ್ರಾಬ್ಲಮ್ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಫಸ್ಟ್ ಕ್ವೆಶನ್ ಮೋಸ್ಟ್ ಇಂಪಾರ್ಟೆಂಟ್ ಆ್ಯಂಡ್ ಮೋಸ್ಟ್ ರಿಪೀಟೆಡ್ಲಿ ಆಸ್ಕ್ಡ್ ಕ್ವೆಶನ್. ಅರ್ಥ ಆಯ್ತಾ? ಸೊ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸೆಕೆಂಡ್ ಕ್ವೆಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಮತ್ತು ಜಾಸ್ತಿ ರಿಪೀಟ್ ಆಗಿದೆ ಕ್ವೆಶನ್ ಪೇಪರ್ಸಲ್ಲಿ. ಸೊ ಪ್ಲೀಸ್ ಕಾನ್ಸಂಟ್ರೇಟ್, ನೋಟ್ಸ್ ಕೂಡ ನೀಟಾಗಿ ಮಾಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿಕೊಂಡು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. So this is second problem. Verify Green's theorem in the plane for closed curve C xy plus y square dx plus x square dy, where C is the curve bounded by y is equals to x and y is equals to x square. ಸೊ ಈ ಕರ್ವ್ ನೋಡೋಕ್ಕೆ ಯಾವ ಥರ ಕಾಣಿಸ್ತಾ ಇದೆ? ಇಂಟಿಗ್ರಲ್ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಥರ ಕಾಣಿಸ್ತಾ ಇದೆಯಾ? ಸೊ ಪಿ ವ್ಯಾಲ್ಯೂ ಎಷ್ಟು ಇಲ್ಲಿ? ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್, ಅದೇ ಬರ್ದಿರೋದು. ನೆಕ್ಸ್ಟ್ ಕ್ಯೂ ವ್ಯಾಲ್ಯೂ ಎಷ್ಟು? ಎಕ್ಸ್ ಸ್ಕ್ವೇರ್. ಓಕೆ, ಇಲ್ಲಿ ಎರಡು ಕರ್ವ್ಸ್ ಕೊಟ್ಟಿದ್ದಾರೆ. ಒಂದು ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ ಅಲ್ಲ. ಸೊ ಇದನ್ನು ಇವಾಗ ಪ್ಲಾಟ್ ಮಾಡೋಣ. ಪ್ಲಾಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಎಕ್ಸ್ ಆ್ಯಕ್ಸಿಸ್, ಇದು ವೈ ಆ್ಯಕ್ಸಿಸ್ ಅಲ್ವಾ. ಸೊ ಫಸ್ಟ್ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಾಟ್ ಮಾಡ್ತೀನಿ. ಇದು ಪ್ಯಾರಾಬೋಲಾ ತಾನೆ. ಸೊ ಇದು ಪ್ಯಾರಾಬೋಲಾ, ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ ಅದು ಕರ್ವ್. ನೆಕ್ಸ್ಟ್ ಸ್ಟ್ರೈಟ್ ಲೈನ್ ಅಲ್ವಾ. ಸೊ ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀನಿ. ಸೊ ಇವೆರಡು ಇದೇ ಪಾಯಿಂಟಿಗೆ ಕಟ್ ಆಗ್ತಾ ಇದೆ, ಮೀಟ್ ಆಗ್ತಾ ಇದೆ ಅಲ್ವಾ. ಸೊ ಈ ಥರ ಆಗುತ್ತಾ? ಇದು ಈ ಕರ್ವ್ ಇಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡಿ ಮತ್ತೆ ರಿವರ್ಸ್ ಮಾಡಿ ಇದೇ ಡೈರೆಕ್ಷನ್ಗೆ ಬರ್ತಾ ಇದೆ. ಸೊ ಅರ್ಥ ಆಯ್ತಾ? ಇದನ್ನು ನಾನು C1 ಅಂತ ತೊಗೊತೀನಿ, ಇದನ್ನು C2 ಅಂತ ತೊಗೊತೀನಿ. ಸೊ ಇದೆರಡದ್ದು ಇಂಟರ್ಸೆಕ್ಷನ್ ಪಾಯಿಂಟ್ ಬಂದು 0,0. ಸೊ ಇದ್ರದ್ದು ಇಂಟರ್ಸೆಕ್ಷನ್ 0,0 ಆಯಿತು. ಇದು ನಮ್ಗೆ ಗೊತ್ತಿಲ್ಲ, ಯಾವುದಾದ್ರೂ ಆಗಿರ್ಬೋದು, 1,1 ಆಗಿರ್ಬೋದು, 2,2 ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಸೊ ಇಲ್ಲಿ ಇಂಟರ್ಸೆಕ್ಷನ್ ಪಾಯಿಂಟ್ ಫೈಂಡ್ ಔಟ್ ಮಾಡಿದ್ರೆ ನಾವು ಇಲ್ಲಿ ಒಂದು ಲೈನ್ ಡ್ರಾ ಮಾಡಿ, ಇಲ್ಲೊಂದು ಲೈನ್ ಡ್ರಾ ಮಾಡಿ ನಾವು ಇಲ್ಲಿ ಇದ್ರದ್ದು ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಇಲ್ಲಿ ಅವ್ರ ಕಂಡೀಷನ್ ಏನು ಕೊಟ್ಟಿದ್ದಾರೆ? ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಕೊಟ್ಟಿದ್ದಾರೆ, ಇನ್ನೊಂದು ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೊ ಇದನ್ನು ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ನ ಇಕ್ವೇಷನ್ 1 ಅಂತ ತೊಗೊಂಡಿದ್ದೀನಿ, ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ನ ಇಕ್ವೇಷನ್ 2 ಅಂತ ತೊಗೊಂಡಿದ್ದೀನಿ. ಈಗ ಅಬ್ಸರ್ವ್ ಮಾಡಿ, ಇದು ಇಲ್ಲಿ ಎಲ್ ಎಚ್ ಎಸ್ ಏನಾಗಿದೆ? ಸೇಮ್ ಇದೆ. ಇಲ್ಲಿ ವೈನೇ, ಇಲ್ಲೂ ವೈನೇ. ಸೊ ಆರ್ ಎಚ್ ಎಸ್ ಕ್ಯಾನ್ ಬಿ ಈಕ್ವೇಟೆಡ್, ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಓಕೆ, ನಾನು ಎಕ್ಸ್ ಸ್ಕ್ವೇರ್ನ ಏನು ಮಾಡಿದ್ದೀನಿ? ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಶಿಫ್ಟ್ ಮಾಡಿದ್ದೀನಿ. ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್, ಸಿನ್ಸ್ ಎಕ್ಸ್ ಈಸ್ ಕಾಮನ್ ಹಿಯರ್, ಟೇಕ್ ಎಕ್ಸ್ ಔಟ್ಸೈಡ್. ಎಕ್ಸ್ ಆಚೆ ತೆಗೆದ್ರೆ ಏನು ರಿಮೈನಿಂಗ್? ಇಲ್ಲಿ 1 ಇರುತ್ತೆ, ಮೈನಸ್ ಎಕ್ಸ್. ಓಕೆ, ಇಸ್ ಈಕ್ವಲ್ಸ್ ಟು 0. ಇವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಯಿತು, ಮತ್ತು 1 ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ವಾ. ಸೊ ಈ ಎಕ್ಸ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ ಎಕ್ಸ್ ಏನಾಗುತ್ತೆ? ಪ್ಲಸ್ ಎಕ್ಸ್ ಆಯಿತು. ಸೊ ಎಕ್ಸ್ ವ್ಯಾಲ್ಯೂ 1 0 ಬಂತು, ಇನ್ನೊಂದು 1 ಬಂತು. ಓಕೆ, ಸೊ ಇವಾಗ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಇನ್ 1. ಯಾವುದ್ರಲ್ಲಾದರೂ ಪುಟ್ ಮಾಡ್ಬೋದು ನಾವು. ಈಕ್ವೇಷನ್ 1ಅಲ್ಲಾದರೂ ಪುಟ್ ಮಾಡ್ಬೋದು, ಈಕ್ವೇಷನ್ 2 ಅಲ್ಲಾದರೂ ಪುಟ್ ಮಾಡ್ಬೋದು. ನಾನು ಈಕ್ವೇಷನ್ 1ಗೆ ಮಾಡ್ಕೊಂಡಿದ್ದೀನಿ, ನೀವು ಬೇಕಾದರೆ ಈಕ್ವೇಷನ್ 2 ಅಲ್ಲೂ ವ್ಯಾಲ್ಯೂನ ಪುಟ್ ಮಾಡ್ಬೋದು. ಓಕೆ, ಸೊ ಇವಾಗ ನಾನು ಪುಟ್ ಎಕ್ಸ್ ವ್ಯಾಲ್ಯೂನ ಈಕ್ವೇಷನ್ 1ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಸೊ ನಾನಿಲ್ಲಿ ಎಕ್ಸ್ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂ ಏನಾಯಿತು? 0 ಆಯಿತು. ಸೊ ಎಕ್ಸ್ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ 0 ಆಯಿತು. ಹಾಗೆಯೇ ಎಕ್ಸ್ನ 1 ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ವೈ ವ್ಯಾಲ್ಯೂ ಏನಾಗುತ್ತೆ? 1 ಸ್ಕ್ವೇರ್ 1. ಸಾರಿ, ನಾಟ್ ಇಲ್ಲಲ್ಲ ಸಬ್ಸ್ಟಿಟ್ಯೂಟ್ ಮಾಡೋದು, ಇಲ್ಲಿ. ಸೊ ಎಕ್ಸ್ ವ್ಯಾಲ್ಯೂ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ವ್ಯಾಲ್ಯೂ ಏನಾಗುತ್ತೆ? 1 ಆಗುತ್ತೆ. ಸೊ ವೈ ಇಸ್ ಈಕ್ವಲ್ಸ್ ಟು 1. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನಲ್ಲಿ ವೈ ಇಸ್ ಈಕ್ವಲ್ಸ್ ಟು 0 ಬಂತು. ಹಾಗೆಯೇ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈಕ್ವೇಷನ್ 1ನಲ್ಲಿ ವೈ ಇಸ್ ಈಕ್ವಲ್ಸ್ ಟು 1 ಬಂತು ಅಲ್ಲ. ಸೊ ದ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಆರ್ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎಕ್ಸ್ ವೈ 0 ಬಂತು, ಮತ್ತು ಎಕ್ಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದಾಗ ವೈ 1 ಬಂತು. ಅರ್ಥ ಆಯ್ತಾ? ಆಲ್ರೆಡಿ ನಮಗೆ ಇದರದ್ದು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ 0 0 ಅಂತ ಗೊತ್ತು. ಇವಾಗ ಇಲ್ಲೂ ಗೊತ್ತಾಯಿತು, ಇದು ಕೂಡ ಎಲ್ಲಿ ಮೀಟ್ ಆಗ್ತಾ ಇದೆ? 1,1ನಲ್ಲಿ 1,1 ಹತ್ರ ಮೀಟ್ ಆಗ್ತಾ ಇದೆ ಅಂತ, ರೈಟ್. ಸೊ ನಾನಿದು ಇಲ್ಲೊಂದು ಲೈನ್ ಡ್ರಾ ಮಾಡಿದ್ರೆ ಇದ್ರದ್ದು ಈಕ್ವೇಷನ್ ಏನಾಗುತ್ತೆ? ಈ 1ನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ಡ್ರಾ ಮಾಡಿರೋದ್ರಿಂದ ವೈ 0 ಆಗಿರುತ್ತೆ, ರೈಟ್. ಮತ್ತು ಹಾಗೆಯೇ ಇಲ್ಲೊಂದು ಲೈನ್ ಹಾಕ್ತೀನಿ. ಸೊ ಇದ್ರದ್ದು ಇಲ್ಲಿ ಹಾಕ್ಕೊತೀನಿ. ಇದು ವೈ ಆ್ಯಕ್ಸಿಸ್ ಇರೋದ್ರಿಂದ ಈಕ್ವೇಷನ್ ಇಲ್ಲಿ ಎಕ್ಸ್ 0 ಆಗುತ್ತೆ, ಎಕ್ಸ್ ಕೋಆರ್ಡಿನೇಟ್ 0 ಆಗುತ್ತೆ, ರೈಟ್. ಸೊ ನಾನು ಇನ್ನೊಂದು ಸರ್ತಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಇದು ಎಕ್ಸ್, ಇದು ವೈ. ಈಕ್ವೇಷನಲ್ಲಿ ಏನು ಕೊಟ್ಟಿದ್ದಾರೆ ಅವರು? ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಕೊಟ್ಟಿದ್ದಾರಲ್ವಾ. ಸೊ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಆಯಿತು ಇದ್ರದ್ದು ಈಕ್ವೇಷನ್, ಪ್ಯಾರಾಬೋಲಾ ಇದು. ನೆಕ್ಸ್ಟ್ ಮತ್ತೆ ಇನ್ನೊಂದು ಈಕ್ವೇಷನ್ ಆಫ್ ಸ್ಟ್ರೈಟ್ ಲೈನ್ ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ಸ್ ಟು ಎಕ್ಸ್. ಇಲ್ಲಿ ವೈ ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ
ಇಲ್ಲಿಗೆ ಅದು ಮೀಟ್ ಆಗ್ತಾ ಇದೆ, 2 ಪಾಯಿಂಟ್ಸ್ ಇಲ್ಲ ಇಂಟರ್ಸೆಕ್ಟ್ ಆಗ್ತಾ ಇದೆ ಅಲ್ವಾ. ಸೊ ಇದೊಂದು ಡೈರೆಕ್ಷನ್ ಆಯಿತು. ಇದೇ ಕರ್ವ್ ಇಲ್ಲಿ ವಾಪಸ್ ಆಗ್ತಾ ಇದೆ, ಆಯಿತಾ. ಸೊ ಇದನ್ನು ನಾನೇನಂತ ಡಿನೋಟ್ ಮಾಡ್ತೀನಿ ಅಂದರೆ C1 ಅಂತ ಡಿನೋಟ್ ಮಾಡ್ತೀನಿ. ವಾಪಸ್ ರಿಟರ್ನ್ ಆಗ್ತಾ ಇರೋ ಕರ್ವ್ನ C2 ಅಂತ ಡಿನೋಟ್ ಮಾಡ್ತೀನಿ, ಆಯಿತಾ. ಸೊ ಸಾಲ್ವ್ ಮಾಡಿದ್ರೆ ಪಾಯಿಂಟ್ಸ್ ಆಫ್ ಇಂಟರ್ಸೆಕ್ಷನ್ ಇಲ್ಲಿ ಎಷ್ಟು ಬಂತು, 1 1 ಬಂತು ಅಲ್ಲ. ಸೊ ಇಲ್ಲಿ ಒಂದು ಲೈನ್ ಹಾಕ್ಕೊಂಡ್ರೆ, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಎಷ್ಟು, ಸೊ ಎಕ್ಸ್ ವ್ಯಾಲ್ಯೂ ಇದ್ರದ್ದು ಎಕ್ಸ್ ಕೋಆರ್ಡಿನೇಟ್ 1 ಅಲ್ಲ. ಸೊ 1 ಹಾಕ್ಕೊಂಡಿದ್ದೀನಿ. ಇದು ಎಕ್ಸ್ ಆ್ಯಕ್ಸಿಸಲ್ಲಿ ಲೈ ಮಾಡ್ತಾ ಇರೋದ್ರಿಂದ ವೈದು 0 ಆಗಿರುತ್ತೆ ವ್ಯಾಲ್ಯೂ. ಹಾಗೆಯೇ ಇಲ್ಲಿ ಕೂಡ ವೈ ಹಾಕ್ಕೊತೀನಿ. ಸೊ ವೈ 1 ಆಗಿರೋದ್ರಿಂದ 1 ಹಾಕ್ಕೊಂಡಿದ್ದೀನಿ, ಇಲ್ಲಿ 1 ವ್ಯಾಲ್ಯೂ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದು ವೈ ಆ್ಯಕ್ಸಿಸಲ್ಲಿ ಲೈ ಆಗ್ತಾ ಇರೋದ್ರಿಂದ ಪಾಯಿಂಟು ಎಕ್ಸ್ದು 0 ಆಗಿರುತ್ತೆ. ಸೊ ಇದು ಕರ್ವ್, ಅರ್ಥ ಆಯ್ತಾ. ಸೊ ಕ್ವೆಶನ್ ಏನು, ಇಲ್ಲಿ ನಾವು ಗ್ರೀನ್ಸ್ ಥಿಯರಮ್ನ ವೆರಿಫೈ ಮಾಡಬೇಕಲ್ವಾ. ಸೊ ಇಂಟಿಗ್ರಲ್ ಸಿ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ಸಾಲ್ವ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ಡಬಲ್ ಇಂಟಿಗ್ರಲ್ ಆರ್ ಡೋ ಕ್ಯೂ ಬೈ ಡೋ ಎಕ್ಸ್ ಮೈನಸ್ ಡೋ ಪಿ ಬೈ ಡೋ ವೈ ವ್ಯಾಲ್ಯೂಗೆ ಈಕ್ವಲ್ ಇರಬೇಕಲ್ವಾ. ಸೊ ಇವಾಗ ಈ ಕರ್ವ್ 2 ಪಾರ್ಟ್ಸಾಗಿ ಸ್ಪ್ಲಿಟ್ ಆಗಿದೆ, ಒಂದು C1 ಒಂದು C2. ಸೊ ಇವಾಗ ಇಂಟಿಗ್ರಲ್ ವ್ಯಾಲ್ಯೂ ಅಲಾಂಗ್ C1 ಫೈಂಡ್ ಔಟ್ ಮಾಡ್ಬೇಕು ನಾವು ಅಲ್ಲ. ಸೊ ಅಲಾಂಗ್ C1 ವೈ ವ್ಯಾಲ್ಯೂ ಎಷ್ಟು, ಅಲಾಂಗ್ C1 y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ಮತ್ತು ಇದನ್ನು ಡಿಫ್ರೆನ್ಷಿಯೇಷನ್ ಮಾಡಬೇಕು, dy ಆಗುತ್ತಾ. ಮತ್ತು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಇಸ್ 2x, ಮತ್ತು ಇದು dx ಆಯಿತು, ಆಯಿತಾ. ಮತ್ತು ಇಲ್ಲಿ dy ಇರೋದ್ರಿಂದ ಇದರ ಆಪೋಸಿಟ್ ತೊಗೊಳ್ಳಿ, ಎಕ್ಸ್ ತೊಗೊಳ್ಳಿ. ಸೊ ಇಲ್ಲಿ ಎಕ್ಸ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಾ ಇದೆ, 0 to 1 ವೇರಿ ಆಗ್ತಾ ಇದೆ ತಾನೆ ಎಕ್ಸ್ ವ್ಯಾಲ್ಯೂ. ಸೊ ಇದೆ ಎಕ್ಸ್ ವೇರೀಸ್ ಫ್ರಮ್ 0 to 1. ಸೊ ಇಲ್ಲಿ ಕರ್ವ್ ಏನಿದೆ C1 ಇದೆ ಅಲ್ವಾ, ಕರ್ವ್ C1 ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ. ಓಕೆ, ಸೊ ಇವಾಗ ವೇರಿ ಆಗ್ತಾ ಇರೋ ವ್ಯಾಲ್ಯೂ ಬರ್ಕೊಳ್ಳೋಣ. ಯಾವ್ದು ವೇರಿ ಆಗ್ತಾ ಇದೆ, 0 to 1 ವೇರಿ ಆಗ್ತಾ ಇದೆ. ಸೊ ಪಿ ಎಷ್ಟು, ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ತಾನೆ ಪಿ, ರೈಟ್. ಸೊ ಎಕ್ಸ್ ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀನಿ, ವೈ ಎಷ್ಟು ತೊಗೊಂಡಿದ್ದೀವಿ, ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಲ್ವಾ. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಹಾಕ್ಕೊಂಡಿದ್ದೀನಿ, ಪ್ಲಸ್ ಇಲ್ಲಿ ವೈ ಸ್ಕ್ವೇರ್ ಇದೆ, ವೈ ಎಷ್ಟಿದು ಎಕ್ಸ್ ಸ್ಕ್ವೇರ್, ವೈ ಸ್ಕ್ವೇರ್ ಎಷ್ಟಾಗುತ್ತೆ, ಎಕ್ಸ್ ಪವರ್ 4 ಆಗುತ್ತೆ, ಇಂಟು ಡಿ ಎಕ್ಸ್ ಪ್ಲಸ್ ಕ್ಯೂ ವ್ಯಾಲ್ಯೂ ಎಷ್ಟು, ಎಕ್ಸ್ ಸ್ಕ್ವೇರ್ ಅಲ್ವಾ. ಸೊ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಬರ್ಕೊಂಡಿದ್ದೀನಿ. ಡಿ ವೈ ಇದು ಡಿಫ್ರೆನ್ಷಿಯೇಷನ್ ಮಾಡಿದ್ರೆ ಎಷ್ಟು ಬಂತು, 2x dx ಬಂತಲ್ವಾ. ಸೊ ಅದನ್ನು ಬರ್ದಿದ್ದೀನಿ. ನೆಕ್ಸ್ಟ್ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ, ಎಕ್ಸ್ ಕ್ಯೂಬ್ ಆಗುತ್ತಾ, ಎಕ್ಸ್ ಕ್ಯೂಬ್ ಆಗುತ್ತೆ, ಪ್ಲಸ್ ಎಕ್ಸ್ ಪವರ್ 4 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. ಮತ್ತು ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಷ್ಟಾಯಿತು, ಎಕ್ಸ್ ಕ್ಯೂಬ್ ಆಯಿತು. ಸೊ 2x ಕ್ಯೂಬ್ ಡಿ ಎಕ್ಸ್. ಸೊ 0 to 1 ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪವರ್ 4 ಪ್ಲಸ್ 2x ಕ್ಯೂಬ್ ಡಿ ಎಕ್ಸ್. ಓಕೆ, ನಾವು ಇಲ್ಲಿ 1 ಇದೆ ಅಲ್ವಾ ಕೋಎಫಿಷಿಯನ್ಸು, 1 ಇಲ್ಲಿ ಎಕ್ಸ್ ಕ್ಯೂಬ್ ಇದೆ, ಇಲ್ಲೂ ಎಕ್ಸ್ ಕ್ಯೂಬ್ ಇದೆ. ಸೊ 1 + 2 is 3. ಸೊ 3x ಕ್ಯೂಬ್ ಎಕ್ಸ್ ಪವರ್ 4 ಡಿ ಎಕ್ಸ್. ಓಕೆ, ಇವಾಗ ಮತ್ತೆ ಇಂಟಿಗ್ರಲ್ನ ಸ್ಪ್ಲಿಟ್ ಮಾಡಿದ್ದೀನಿ. ಇಂಟಿಗ್ರಲ್ 3x ಕ್ಯೂಬ್ ಡಿ ಎಕ್ಸ್, 3 ಕಾನ್ಸ್ಟೆಂಟ್ ಇರೋದ್ರಿಂದ ಇದನ್ನು ಔಟ್ಸೈಡ್ ತೆಗೆದಿದ್ದೀನಿ. ಸೊ 3 ಇಂಟಿಗ್ರಲ್ ಆಫ್ 0 to 1 ಎಕ್ಸ್ ಕ್ಯೂಬ್ ಡಿ ಎಕ್ಸ್ ಪ್ಲಸ್ ಮತ್ತು 0 to 1 ಎಕ್ಸ್ ಪವರ್ 4 ಡಿ ಎಕ್ಸ್. ಓಕೆ, ನಾವು ಸ್ಪ್ಲಿಟ್ ಮಾಡಿದ್ದೀನಿ. ಮತ್ತು 3 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. ಎಕ್ಸ್ ಕ್ಯೂಬ್ ಇಂಟಿಗ್ರೇಷನ್ ಮಾಡಿಕೊಂಡ್ರೆ ಏನಾಗುತ್ತೆ, ಎಕ್ಸ್ ಪವರ್ 4 ಅಪಾನ್ 4, 0 to 1 ಲಿಮಿಟ್ಸ್. ಮತ್ತು ಎಕ್ಸ್ ಪವರ್ 4ನ ಡಿಫ್ರೆನ್ಷಿಯೇಷನ್ ಇಂಟಿಗ್ರೇಷನ್ ಮಾಡಿದ್ರೆ ಎಕ್ಸ್ ಪವರ್ 5 ಅಪಾನ್ 5 ಎಷ್ಟು 0 to 1 ಲಿಮಿಟ್ ವೇರಿ ಆಗ್ತಾ ಇದೆ. ಓಕೆ, ನಾವು ಇವಾಗ 3ನೂ ಕಾನ್ಸ್ಟೆಂಟ್, 1/4 ಇಸ್ ಕಾನ್ಸ್ಟೆಂಟ್, ರೈಟ್. ಸೊ 1/4ನ ಔಟ್ಸೈಡ್ ತೆಗೆದ್ರೆ 3 ಆಲ್ರೆಡಿ ಇದೆ, ಇದು 3/4 ಆಗುತ್ತೆ. ಓಕೆ, ನೆಕ್ಸ್ಟ್ ಸೊ 3/4 ಎಕ್ಸ್ ಪವರ್ 4 0 to 1 ಪ್ಲಸ್ ಇಲ್ಲಿ 1/5 ಕಾನ್ಸ್ಟೆಂಟ್ ಅಲ್ವಾ. ಸೊ ಔಟ್ಸೈಡ್ ತೆಗೆದಿದ್ದೀನಿ. 1/5 ಎಕ್ಸ್ ಪವರ್ 5 0 to 1. ಓಕೆ, 3/4 ಇಲ್ಲಿ ಲಿಮಿಟ್ಸ್ ಅಪ್ಲೈ ಮಾಡಿದ್ದೀನಿ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ 1 ಪವರ್ 4 is 1 ಮತ್ತು 0 ಪವರ್ 4 0 ಅಲ್ಲ. ಸೊ 1 ಹಾಕ್ಕೊಂಡಿದ್ದೀನಿ, ಪ್ಲಸ್ 1/5, 1 ಪವರ್ 5 is 1 ಮತ್ತು 0 ಪವರ್ 5 0 ತಾನೆ. ಸೊ 3/4 ಇಂಟು 1 3/4 ಪ್ಲಸ್ 1/5 ಇಂಟು 1 1/5. ಸೊ ಇದು ಎಲ್ ಸಿ ಎಮ್ ತೊಗೊಂಡು ಎಲ್ಲ ಸಾಲ್ವ್ ಮಾಡಿ 19/20 ಬರುತ್ತೆ ಆನ್ಸರ್. ಸೊ ಇಂಟಿಗ್ರಲ್ ಅಲಾಂಗ್ C1 ಫೈಂಡ್ ಔಟ್ ಮಾಡಿದ್ವಿ. ಇವಾಗ ಹಾಗೆ C2 ಫೈಂಡ್ ಔಟ್ ಮಾಡೋಣ. ಅಲಾಂಗ್ C2, ಸೊ ಅಲಾಂಗ್ C2 ಏನು, y ಇಸ್ ಈಕ್ವಲ್ಸ್ ಟು ಎಕ್ಸ್ ತಾನೇ ಇರೋದು. ಸೊ y ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಡಿಫ್ರೆನ್ಷಿಯೇಷನ್ ಮಾಡಿದ್ರೆ dy ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, dx ಬರುತ್ತೆ. ಓಕೆ, ಇಲ್ಲಿ dy ಇರೋದ್ರಿಂದ ಎಕ್ಸ್ ತಗೊಳ್ಳಿ. ಎಕ್ಸ್ ವೇರೀಸ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಾ ಇದೆ, ಎಕ್ಸ್ 1 to 0 ವೇರಿ ಆಗ್ತಾ ಇದೆ ಅಲ್ವಾ. ಡೈರೆಕ್ಷನ್ ನೋಡಿ, ಈ ಡೈರೆಕ್ಷನ್. ಸೊ ಎಕ್ಸ್ ಎಲ್ಲಿಂದ ಎಲ್ಲಿಗೆ ಬರ್ತಾ ಇದೆ, ವೇರಿ ಆಗ್ತಾ ಇದೆ, ಇಲ್ಲಿ 1 ಮತ್ತು ಇಲ್ಲಿ 0. ಸೊ ಎಕ್ಸ್ ವೇರೀಸ್ ಫ್ರಮ್ 1 to 0.
ಮತ್ತು ಇಂಟಿಗ್ರಲ್ ಅಲಾಂಗ್ C2 ಅಲ್ವಾ. ಸೊ ಇಂಟಿಗ್ರಲ್ C2 P dx ಪ್ಲಸ್ Q dy 1 to 0. ಸೊ ಇದು ಪಿ ವ್ಯಾಲ್ಯೂ ಅಲ್ವಾ. ಸೊ ಎಕ್ಸ್ ಆ್ಯಸ್ ಇಟ್ ಈಸ್, ವೈ ಎಷ್ಟು ಬಂದಿದೆ ಎಕ್ಸ್ ತಾನೆ. ಸೊ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಎಷ್ಟಾಗುತ್ತೆ, ವೈ ಎಕ್ಸ್ ಇದೆ. ಸೊ ವೈ ಸ್ಕ್ವೇರ್ ಎಷ್ಟಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಬರ್ಕೊಂಡಿದ್ದೀನಿ ಪ್ಲಸ್ ಕ್ಯೂ ಎಷ್ಟು ಎಕ್ಸ್ ಸ್ಕ್ವೇರ್, ರೈಟ್. ಮತ್ತು ಡಿ ವೈ ಎಷ್ಟು ಬಂತು, ಡಿ ಎಕ್ಸ್ ಬಂತು. ಡಿ ವೈ ಎಷ್ಟು, ಡಿ ಎಕ್ಸ್ ತಾನೆ. ಸೊ ಇಂಟಿಗ್ರಲ್ 1 to 0 ಎಕ್ಸ್ ಇಂಟು ಎಕ್ಸ್ ಎಷ್ಟಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತಲ್ವಾ. ಸೊ ಪ್ಲಸ್ ಎಕ್ಸ್ ಸ್ಕ್ವೇರ್ ಮತ್ತು ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. 3ದಲ್ಲೂ ಏನು ಕಾಮನ್ ಇದೆ, ಡಿ ಎಕ್ಸ್ ಕಾಮನ್ ಇದೆ ಅಲ್ವಾ. ಸೊ ಡಿ ಎಕ್ಸ್ ಔಟ್ಸೈಡ್ ತೆಗೆದಿದ್ದೀನಿ. ಮತ್ತು ಇಂಟಿಗ್ರಲ್ 1 to 0 ಆ್ಯಡ್ ಮಾಡಬೇಕು. 1 + 1 + 1 ಎಷ್ಟಾಗುತ್ತೆ, 3 ಆಗುತ್ತೆ. 3x ಸ್ಕ್ವೇರ್ ಡಿ ಎಕ್ಸ್. ಓಕೆ, ಸಿನ್ಸ್ 3 is ಕಾನ್ಸ್ಟೆಂಟ್, ಟೇಕ್ ಇಟ್ ಔಟ್ಸೈಡ್. 3 ಔಟ್ಸೈಡ್ ತೆಗೆದಿದ್ದೀನಿ. ಸೊ 1 to 0 ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ 3. ಮತ್ತು ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಅಪಾನ್ 3. ಸೊ 3 ಇಂಟು 1/3 ಎಕ್ಸ್ ಕ್ಯೂಬ್ 1 to 0. ಸೊ ದಿಸ್ 3 gets ಕ್ಯಾನ್ಸಲ್, ರೈಟ್. ಸೊ ರಿಮೈನಿಂಗ್ ಏನು, ಎಕ್ಸ್ ಕ್ಯೂಬ್ 1 to 0 ಅಲ್ಲ. ಸೊ ಇಲ್ಲಿ 0 ಕ್ಯೂಬ್ 0 ಆಗುತ್ತೆ, ಮೈನಸ್ 1 ಕ್ಯೂಬ್ 1 ಆಗುತ್ತೆ. ಸೊ 0 - 1 is -1. ಸೊ ಇಂಟಿಗ್ರಲ್ ಅಲಾಂಗ್ C2 ಕೂಡ ವ್ಯಾಲ್ಯೂ ನಮಗೆ ಬಂತು. ಸೊ ಹೋಲ್ ಇಂಟಿಗ್ರಲ್ ಸಿ ಎಷ್ಟು ಪಾರ್ಟ್ಸ್ ಆಗಿ ಸ್ಪ್ಲಿಟ್ ಆಗಿದೆ, ಒಂದು C1 ಇನ್ನೊಂದು C2 ಅಲ್ವಾ. ಸೊ ನಮಗೆ ಇಂಟಿಗ್ರಲ್ ಅಲಾಂಗ್ ಸಿ ವ್ಯಾಲ್ಯೂ ಬೇಕಂದರೆ ಇಂಟಿಗ್ರಲ್ ಅಲಾಂಗ್ C1 ಬಂದಿರೋ ವ್ಯಾಲ್ಯೂ ಮತ್ತು ಇಂಟಿಗ್ರಲ್ ಅಲಾಂಗ್ C2 ಬಂದಿರೋ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ಇಂಟಿಗ್ರಲ್ ಅಲಾಂಗ್ C1 ಎಷ್ಟು ಬಂತು, 19/20 ಬಂತು. ಮತ್ತು ಇಂಟಿಗ್ರಲ್ ಅಲಾಂಗ್ C2 ಎಷ್ಟು ಬಂತು, -1 ಬಂತು. ಎಲ್ ಸಿ ಎಮ್ ತೊಗೊಳೋದು ಗೊತ್ತಲ್ವಾ, ನೀವು ಮಾಡ್ಕೊಳ್ಳಿ. ಸಾಲ್ವ್ ಮಾಡಿದರೆ ಎಷ್ಟು ಬರುತ್ತೆ, -1/20 ಬರುತ್ತೆ. ಸೊ ನಾವಿವಾಗ ಡಬಲ್ ಇಂಟಿಗ್ರಲ್ ಆಫ್ ಆರ್ ಡೋ ಕ್ಯೂ ಬೈ ಡೋ ಎಕ್ಸ್ ಮೈನಸ್ ಡೋ ಪಿ ಬೈ ಡೋ ವೈ ಡಿ ಎಕ್ಸ್ ಡಿ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಇಲ್ಲಿ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಹೆಂಗೆ ವೇರಿ ಆಗ್ತಾಯಿದೆ, ವೈ ಹೇಗೆ ವೇರಿ ಆಗ್ತಾಯಿದೆ ನೋಡಬೇಕಲ್ವಾ. ಸೊ ನಾನೇನು ಹೇಳಿದೆ, ಎಕ್ಸ್ ವ್ಯಾಲ್ಯೂ ವೇರಿ ಆಗೋದು ನೋಡಬೇಕಂದ್ರೆ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್ ನೋಡಬೇಕು. ಓಕೆ, ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಿಸ್, ಸೊ ಇಲ್ಲಿ ಎಕ್ಸ್ ವೇರಿ ಆಗ್ತಾಯಿದೆ ಎಷ್ಟಿಗೆ, 0 to 1. ಓಕೆ, ಸೊ ಎಕ್ಸ್ 0 to 1 ವೇರಿ ಆಯಿತು. ಹಾಗೆಯೇ ವೈ ವ್ಯಾಲ್ಯೂ ನೋಡಬೇಕಂದ್ರೆ ಏನಿಲ್ಲ, ಕರ್ವ್ಸ್ ಯಾವ್ದಾವ್ದು ಕೊಟ್ಟಿದ್ದಾರೆ ಅದು ಹಾಕ್ಕೊಬೇಕು. ಫಸ್ಟ್ C1 ಕರ್ವ್ ಯಾವ್ದು ತೊಗೊಂಡಿದ್ದೀವಿ ನಾವು, ಈ ಡೈರೆಕ್ಷನ್ ನೋಡ್ಕೊಳ್ರಿ. ಓಕೆ, ಈ ಡೈರೆಕ್ಷನ್ ಫಸ್ಟ್ ಯಾವ ಕರ್ವ್ ಇದೆ, ಲೋಯರಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ನೆಕ್ಸ್ಟ್ ಮತ್ತು ಇದು ಅಪ್ಪರ್ಗೆ ಯಾವುದಿದೆ, ಎಕ್ಸ್ ವೈ = ಎಕ್ಸ್ ಇದೆ. ಸೊ ಅದನ್ನೇ ಬರ್ದಿರೋದು ನಾನಿಲ್ಲಿ. ಓಕೆ, ಸೊ ನಮಗಿಲ್ಲಿ ಡೋ ಕ್ಯೂ ಬೈ ಡೋ ಎಕ್ಸ್ ವ್ಯಾಲ್ಯೂ ಬೇಕು, ಡೋ ಪಿ ಬೈ ಡೋ ವೈ ವ್ಯಾಲ್ಯೂ ಬೇಕಲ್ವಾ. ಸೊ ಪಿ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ಡಿಫ್ರೆನ್ಷಿಯೇಷನ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ವೈ. ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿಕೊಂಡ್ರೆ ಇಷ್ಟು ಇಲ್ಲಿ ರಿಮೈನಿಂಗ್ ಎಕ್ಸ್ ಇರುತ್ತೆ ಪ್ಲಸ್ ಡಿಫ್ರೆನ್ಷಿಯೇಷನ್ ಆಫ್ ವೈ ಸ್ಕ್ವೇರ್ ಇಸ್ 2y. ಓಕೆ, ಮತ್ತು ಕ್ಯೂ ಎಷ್ಟು ಕೊಟ್ಟಿದ್ದಾರೆ, ಎಕ್ಸ್ ಸ್ಕ್ವೇರ್ ಕೊಟ್ಟಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಡೋ ಕ್ಯೂ ಬೈ ಡೋ ಎಕ್ಸ್ = 2x, ರೈಟ್. ಸೊ ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಡೋ ಕ್ಯೂ ಬೈ ಡೋ ಎಕ್ಸ್ ಎಷ್ಟು ಬಂತು, 2x ಮೈನಸ್ ಡೋ ಪಿ ಬೈ ಡೋ ವೈ ಎಷ್ಟು ಬಂತು, ಎಕ್ಸ್ ಪ್ಲಸ್ 2y. ಮೈನಸ್ ಇದೆ ಅಲ್ವಾ. ಸೊ ಈ ಮೈನಸ್ನ ನಾನು 2 ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡಿದ್ದೀನಿ. ಸೊ ಎಷ್ಟಿರುತ್ತೆ, -x ಇರುತ್ತೆ -2y. ಓಕೆ, dy dx. ಓಕೆ, ಸೊ ಎಕ್ಸ್ ವೇರೀಸ್ ಫ್ರಮ್ 0 to 1, y = x ಸ್ಕ್ವೇರ್ ಟು ಎಕ್ಸ್ ವೇರಿ ಆಗ್ತಾ ಇದೆ. ಸೊ 2x - x is x minus 2y dy dx. ಓಕೆ, ಸೊ ಫಸ್ಟ್ ಇಲ್ಲಿ ಏನಿದೆ ನೋಡಿ, ವಿತ್ ರೆಸ್ಪೆಕ್ಟ್ ಟು ವೈ ಇಂಟಿಗ್ರಲ್ ವೇರಿ ಆಗ್ತಾ ಇದೆ. ವಿತ್ ರೆಸ್ಪೆಕ್ಟ್ ಟು ವೈ ನಾವೇನು ಮಾಡಬೇಕು, ಇಂಟಿಗ್ರೇಟ್ ಮಾಡಬೇಕು, ರೈಟ್. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ವೈ ಈಸ್ ಎಕ್ಸ್ ವೈ ಮೈನಸ್ 2 ಆ್ಯಸ್ ಇಟ್ ಈಸ್ ಬರ್ದಿದ್ದೀನಿ. ಇಂಟಿಗ್ರೇಷನ್ ಆಫ್ ವೈ ಈಸ್ ವೈ ಸ್ಕ್ವೇರ್ ಅಪಾನ್ 2. ಸೊ ವೈ ಎಲ್ಲಿಂದ ಎಲ್ಲಿಗೆ ವೇರಿ ಆಗ್ತಾ ಇದೆ, ಎಕ್ಸ್ ಸ್ಕ್ವೇರ್ ಟು ಎಕ್ಸ್ ವೇರಿ ಆಗ್ತಾ ಇದೆ ಡಿ ಎಕ್ಸ್. ಓಕೆ, ಸೊ ಎಕ್ಸ್ ವೇರಿ ಇಷ್ಟು ಅರ್ಥ ಆಯ್ತಾ. ನೆಕ್ಸ್ಟ್ ಎಕ್ಸ್ = 0 to x = 1. ಓಕೆ, ನಾವು ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಫಸ್ಟ್ ಇಂಟಿಗ್ರೇಷನ್ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ದೀವಿ. ಇವಾಗ ವೈದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ವಾ. ಸೊ ವೈದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಕ್ಸ್ ಫಸ್ಟ್ ಆ್ಯಸ್ ಇಟ್ ಈಸ್, ಮತ್ತು ವೈ ಇಲ್ಲಿ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಸೊ ವೈ ಪ್ಲೇಸಲ್ಲಿ ಎಕ್ಸ್ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಓಕೆ, ಮೈನಸ್ ಮತ್ತು ಅಪ್ಪರ್ ಲಿಮಿಟೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನಾನು. ಸೊ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈ ಸ್ಕ್ವೇರ್ ಪ್ಲೇಸಲ್ಲಿ ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಆಯಿತು. ಮೈನಸ್ ನೋಡಿ ಈ ಥರ ಮೈನಸ್ ಆಫ್ ಲೋಯರ್ ಲಿಮಿಟ್ ಇವಾಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಲೋಯರ್ ಲಿಮಿಟ್ ಎಷ್ಟು, ಎಕ್ಸ್ ಆ್ಯಸ್ ಇಟ್ ಈಸ್, ಲೋಯರ್ ಲಿಮಿಟ್ ಎಷ್ಟು, ಎಕ್ಸ್ ಸ್ಕ್ವೇರ್. ಓಕೆ, ಮೈನಸ್ ವೈ ಸ್ಕ್ವೇರ್ ಅಂದರೆ ವೈ = ಎಕ್ಸ್ ಸ್ಕ್ವೇರ್. ಹಾಗಾದರೆ ವೈ ಸ್ಕ್ವೇರ್ ಎಷ್ಟಾಗುತ್ತೆ, x⁴ ಆಗುತ್ತೆ. ಸೊ ನಾನಿಲ್ಲಿ ಏನು ಮಾಡಿದ್ದೀನಿ, ಮೈನಸ್ ಇಂಟು ಪ್ಲಸ್ ಮೈನಸ್
ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಎಷ್ಟಾಗುತ್ತೆ ಎಕ್ಸ್ ಕ್ಯೂಬ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಇಲ್ಲಿ ರಿಮೈನಿಂಗ್ ಎಷ್ಟು x ಪವರ್ 4 dx. ಓಕೆ, ನಾವು ಏನು ಮಾಡಬೇಕು ನೆಕ್ಸ್ಟ್ ನೋಡಿ, ಈ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ರಿಮೈನಿಂಗ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪವರ್ 4 dx. ಓಕೆ, ನಾವು ಇವಾಗ ಮತ್ತೆ ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಓಕೆ, ಇಂಟಿಗ್ರೇಷನ್ ಆಫ್ ಎಕ್ಸ್ ಕ್ಯೂಬ್ ಈಸ್ ಎಕ್ಸ್ ಪವರ್ 4 ಅಪಾನ್ 4 ಪ್ಲಸ್ ಎಕ್ಸ್ ಪವರ್ 5 ಅಪಾನ್ 5. ಎಕ್ಸ್ ವೇರಿ ಆಗ್ತಾ ಇದೆ 0 to 1. ಸೊ ವ್ಯಾಲ್ಯೂ, ಸೊ ಇಲ್ಲಿ ನಾನೇನು ಮಾಡಿದ್ದೀನಿ -1/4 ಕಾನ್ಸ್ಟೆಂಟ್ ಆಗಿರೋದ್ರಿಂದ ಔಟ್ಸೈಡ್ ತೆಗೆದಿದ್ದೀನಿ. ಮತ್ತು ಎಕ್ಸ್ ಪವರ್ 4 ಆ್ಯಸ್ ಇಟ್ ಈಸ್. ಇಂಟಿಗ್ರೇಷನ್ ಲಿಮಿಟ್ಸ್ ವೇರಿ ಆಗ್ತಾ ಇದೆ 0 to 1 ಮತ್ತು 1/5 ಕಾನ್ಸ್ಟೆಂಟ್. ಸೊ ಔಟ್ಸೈಡ್ ತೆಗೆದಿದ್ದೀನಿ ಎಕ್ಸ್ ಪವರ್ 5 0 to 1. ಓಕೆ, ಸೊ ಇಲ್ಲಿ ಲಿಮಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ. 1/4 1 ಆಗುತ್ತೆ, -0/4 0 ಆಗುತ್ತೆ, ಪ್ಲಸ್ 1/5 1/5 5 ಆಗುತ್ತೆ, -0/5 0 ಆಗುತ್ತೆ. ಸೊ ಇದೇ ವ್ಯಾಲ್ಯೂ ಇಲ್ಲಿ ಬಂದಿರೋದು. ಓಕೆ, -1/4 ಪ್ಲಸ್ 1/5. ಎಲ್ ಸಿ ಎಮ್ ಗೊತ್ತಲ್ವಾ, 4 5ಗೆ 20 ಎಲ್ ಸಿ ಎಮ್ ಆಗಿರುತ್ತೆ. ಕ್ಯಾನ್ಸಲ್ 1/4 ಇಂಟು 20 ಮಾಡಿಕೊಂಡ್ರೆ -5 ಬರುತ್ತೆ, ಪ್ಲಸ್ 1/5 ಇಂಟು 20 ಮಾಡಿಕೊಂಡ್ರೆ 5 1s 5 4s 20. ಸೊ 24 ಬಂತು ವ್ಯಾಲ್ಯೂ. ಸೊ -5 ಪ್ಲಸ್ 4 ಎಷ್ಟು -1/20. ಸೊ ಅಲ್ಲಿ ಫಸ್ಟ್ರಲ್ಲೂ ಇಂಟಿಗ್ರಲ್ ಸಿ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ ವ್ಯಾಲ್ಯೂ ಎಷ್ಟು ಬಂತು ನಮಗೆ -1/20 ಬಂತು. ಇದು ಕೂಡ -1/20 ಬಂತು. ಸೊ ಎರಡಕ್ಕೂ ವ್ಯಾಲ್ಯೂ ಸೇಮ್ ಬಂದಿದೆ ಅಲ್ವಾ, ಈಕ್ವಲ್ ವ್ಯಾಲ್ಯೂ ಬಂದಿದೆ. ಸೊ ಆರ್ ಎಚ್ ಎಸ್ ಏನಿದೆ ಸೇಮ್ ಇದೆ. ಎಲ್ ಎಚ್ ಎಸ್ ಕ್ಯಾನ್ ಬಿ ಈಕ್ವೇಟೆಡ್. ಫಸ್ಟ್ ಈಕ್ವೇಷನ್ದು ಎಲ್ ಎಚ್ ಎಸ್ ಏನು ಇಂಟಿಗ್ರಲ್ ಪಿ ಡಿ ಎಕ್ಸ್ ಪ್ಲಸ್ ಕ್ಯೂ ಡಿ ವೈ. ಸೆಕೆಂಡ್ ಈಕ್ವೇಷನ್ದು ಎಲ್ ಎಚ್ ಎಸ್ ಏನು ಡಬಲ್ ಇಂಟಿಗ್ರಲ್ ಆಫ್ ಆರ್ ಡೋ ಕ್ಯೂ ಬೈ ಡೋ ಎಕ್ಸ್ ಮೈನಸ್ ಡೋ ಪಿ ಬೈ ಡೋ ವೈ. ಸೊ ಈಕ್ವೇಟ್ ಮಾಡ್ಕೊಬೋದಲ್ವಾ. ಸೊ ಇದು ಈಕ್ವಲ್ ಆಗಿದೆ. ಸೊ ಗ್ರೀನ್ಸ್ ಥಿಯರಮ್ ಇಸ್ ವೆರಿಫೈಡ್, ರೈಟ್. ಸೊ ದಿಸ್ ಕಂಪ್ಲೀಟ್ ಸೆಕೆಂಡ್ ಪ್ರಾಬ್ಲಮ್ ಆಫ್ ಗ್ರೀನ್ಸ್ ಥಿಯರಮ್. ಪ್ಲೀಸ್ ನೋಟ್ಸ್ ಪ್ರಾಪರಾಗಿ ಬರ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. Thank you.